ವರ್ಷಕ್ಕೆ ಒಮ್ಮೆ ಮಾತ್ರ ಅಂದ್ರೆ ವರ್ಷಕ್ಕೆ 15 ದಿನಗಳ ಮಾತ್ರ ಕಾಲಾವಕಾಶ ಇರತಕ್ಕಂಥದ್ದು ಹಾಸನಾಂಬೆಯ ದರ್ಶನ ಪಡೆಯಲು ಕೃಷ್ಣ ಬೈರೇಗೌಡ ಉಸ್ತುವಾರಿನಲ್ಲಿ ನಡೀತಾ ಇರ್ತಕ್ಕಂಥ ಮೊದಲ ಈ ಒಂದು ಕಾರ್ಯಕ್ರಮ ಇದಾಗಿರ್ತೈತೆ. ಈ ವರ್ಷ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಕೃಷ್ಣ ಬೈರೇಗೌಡರಾಗಬಹುದು. ನಾವು 3 ವರ್ಷದಿಂದ ಬರ್ತಾ ಇದೀವಿ ಕಂಟಿನ್ಯೂಸ್ ಆಗಿ. ತಾಯಿನಲ್ಲಿ ತುಂಬಾ ಶಕ್ತಿ ಇದೆ. ನಮಸ್ಕಾರ. ನಾವಿವತ್ತು ಪ್ರಸಿದ್ಧ ಹಾಸನ ಕ್ಷೇತ್ರದಲ್ಲಿದ್ದೀವಿ, ಹಾಸನ ಜಿಲ್ಲೆಯಲ್ಲಿದ್ದೀವಿ. ಹಾಸನಾಂಬ ಇವತ್ತು ದೇವಿಯ ದರ್ಶನ ಮಾಡೋದಕ್ಕೆ ಒಂದಷ್ಟು ಸಾಕಷ್ಟು ಜನರು ಬರ್ತಾ ಇದ್ದಾರೆ. ಯಾಕೆಂತಂದರೆ ವರ್ಷಕ್ಕೆ ಒಮ್ಮೆ ಮಾತ್ರ ಅಂದರೆ ವರ್ಷಕ್ಕೆ 15 ದಿನಗಳ ಮಾತ್ರ ಕಾಲಾವಕಾಶ ಇರತಕ್ಕಂಥದ್ದು ಹಾಸನಾಂಬೆಯ ದರ್ಶನ ಪಡೆಯಲು. ಇನ್ನು ಮಿಕ್ಕಿದ 11 ತಿಂಗಳು ಕೂಡ ಅದು ದರ್ಶನಕ್ಕೆ ಅವಕಾಶ ಇರೋದಿಲ್ಲ. ಗರ್ಭಗುಡಿ ಕ್ಲೋಸ್ ಮಾಡಿರ್ತಾರೆ. ಒಂದಷ್ಟು ಪ್ರತೀತಿ ಇರತಕ್ಕಂಥದ್ದು, ಸಂಸ್ಕೃತಿ ಇರತಕ್ಕಂಥದ್ದು, ಇದನ್ನು ಪಾಲಿಸ್ಕೊಂಡು ಬಂದಿರತಕ್ಕಂಥ ತಲಾಂತರದಿಂದಲೂ ಕೂಡ ವರ್ಷಕ್ಕೆ ಒಮ್ಮೆ ಇರತಕ್ಕಂಥ ಒಂದು 15 ದಿವಸಗಳ ಕಾಲ ದರ್ಶನ ಪಡೆಯಲು ಸಾಕಷ್ಟು ಜನರು ಈ ಒಂದು ಹಾಸನ ಕ್ಷೇತ್ರಕ್ಕೆ ಬಂದಿದ್ದಾರೆ. ರಾಜ್ಯ ಅಲ್ಲದೆ ಹೊರಗಡೆಯಿಂದನೂ ಕೂಡ ಮೂಲೆಯಿಂದನೂ ಕೂಡ ಹಾಸನ ಕ್ಷೇತ್ರಕ್ಕೆ ಬಂದಿದ್ದಾರೆ ಇವತ್ತು ಅಂತಾನೆ ಹೇಳ್ಬೋದು. ಹಾಸನಾಂಬ ದರ್ಶನ ಪಡೆಯಲು ಸಾಕಷ್ಟು ಜನ ಬಂದಿದ್ದಾರೆ. ಈಗ ನಾವು ಇರ್ತಕ್ಕಂಥ ಸ್ಥಳಭಾಗ ಏನಂತಂದ್ರೆ ಇದು 1000 ಅಂದ್ರೆ ಪ್ರತ್ಯೇಕವಾಗಿ ಈ ಬಾರಿ ಏನಂತಂದ್ರೆ ಜಿಲ್ಲಾಡಳಿತದಿಂದ ಪ್ರತ್ಯೇಕವಾಗಿ ಸಪರೇಟ್ ಆಗಿ ಒಂದಷ್ಟು ದರ್ಶನಕ್ಕೆ ವ್ಯವಸ್ಥೆ ಮಾಡಿಕೊಡಲಾಗಿರ್ತೈತೆ. ಇದು ಬಂದ್ಬಿಟ್ಟು ಈ ಒಂದು ಕ್ಯೂ ನೋಡ್ತಾ ಇರ್ತಕ್ಕಂಥದ್ದು ಏನಂತಂದ್ರೆ 1000 ರೂಪಾಯಿ ಒಂದು ಕ್ಯೂ ಮಾಡಿದ್ದಾರೆ, 300 ರೂಪಾಯಿ ಮಾಡಿದ್ದಾರೆ, ಹಾಗೆ 100 ರೂಪಾಯಿ ಮಾಡಿದ್ದಾರೆ. ಅಂದ್ರೆ ಜನರಿಗೆ ಅವಕಾಶ ಕಲ್ಪಿಸಿಕೊಡಲು, ಈಸಿಯಾಗಿ ಕಲ್ಪಿಸಿಕೊಡಲು ಜಿಲ್ಲಾಡಳಿತದಿಂದ ಈ ಬಾರಿ ಮಾಡ್ತಕ್ಕಂಥ ಒಂದು ಇದು ದರ್ಶನಕ್ಕೆ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು. ಈ 1000 ರೂಪಾಯಿನಲ್ಲಿ ನೀವು ನೋಡ್ತಾ ಇರ್ಬೋದು. ಈಗ ಆಲ್ರೆಡಿ ಕ್ಯೂ ಗೇಟ್ ಇಂದನೂ ಬಂದಿರತಕ್ಕಂಥದ್ದು, ಹಾಗೆ ಬೆಳಗ್ಗೆಯಿಂದನೂ ರಾತ್ರಿ ಏನು 2 ಗಂಟೆ 3 ಗಂಟೆಯಿಂದನೂ ದರ್ಶನ ವ್ಯವಸ್ಥೆ ಇರತಕ್ಕಂಥದ್ದು ಆಗಿರ್ತದೆ. ಅದರ ಲಕ್ಷಾಂತರ ದಿನ ಏನು 15 ದಿನಗಳ ಕಾಲ ಎವ್ರಿ ಡೇ 6 ರಿಂದ 7 ಲಕ್ಷ ಜನ ದರ್ಶನ ಮಾಡ್ತಾ ಇದ್ದಾರೆ ಅಂತ ನಮಗೆ ಆ ಒಂದು ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಮತ್ತೆ ಏನಂದ್ರೆ ಮೊದಲ ಬಾರಿಗೆ ಕಾಂಗ್ರೆಸ್ ಸರ್ಕಾರದಿಂದ ಮೊದಲ ಬಾರಿಗೆ ಕೃಷ್ಣ ಬೈರೇಗೌಡ ಉಸ್ತುವಾರಿನಲ್ಲಿ ನಡೀತಾ ಇರ್ತಕ್ಕಂಥ ಮೊದಲ ಈ ಒಂದು ಕಾರ್ಯಕ್ರಮ ಇದಾಗಿರ್ತೈತೆ. ಹಾಗೆ ಎಲ್ಲಿ ಕೇಳಿ ಬಂದಿರತಕ್ಕಂಥದ್ದು ಏನಂತಂದ್ರೆ ಈ ಬಾರಿ ಎಲ್ಲಿ ಇಷ್ಟು ವರ್ಷಗಳ ಕಾಲ ಏನ್ ನಡೆದುಕೊಂಡು ಬರ್ತಿತ್ತು, ಈ ಬಾರಿ ವ್ಯವಸ್ಥೆ ತುಂಬಾ ಸುಸರ್ಜಿತವಾಗಿ ಇದೆ. ಮತ್ತೆ ಸಾರ್ವಜನಿಕರಿಗೆ ಯಾವುದೇ ರೀತಿ ತೊಂದರೆ ಆಗದಿರೋದ್ರ ಯಾವ ರೀತಿ ನಿಯೋಜನೆ ಮಾಡಬೇಕಾಗಿರುತ್ತೋ ನಿಜವಾಗ್ಲೂ ಅದರಲ್ಲಿ 100ಕ್ಕೆ 100% ಅಷ್ಟು ನಿಯೋಜನೆ ಮಾಡಲಾಗಿರುತ್ತೆ. ಮತ್ತೆ ನಾವು ಈಗಾಗಲೇ ಬಂದಿರತಕ್ಕಂಥ ಸ್ಥಳಭಾಗನೂ ಅಷ್ಟೇ ಸ್ವಚ್ಛವಾಗಿರ್ತಕ್ಕಂಥ ಜಾಗ, ಎಲ್ಲೂ ಯಾವುದೇ ರೀತಿ ಸಾರ್ವಜನಿಕರಿಂದ ಆಗು ಹೋಗುಗಳನ್ನ ಮಾಡ್ಕೊಳ್ತಿದ್ದು ಅಥವಾ ಬೇರೆ ರೀತಿಯಲ್ಲಿ ತೊಂದರೆ ಆಗದಿಲ್ದಿರೋ ತರ, ಯಾರಿಗೂ ಕೂಡ ತೊಂದರೆ ಆಗದಿಲ್ದಿರೋ ತರ ಒಂದು ಇದು ಮಾಡಿರ್ತಕ್ಕಂಥದ್ದು. ಹಾಗೆ ಸಾವಿರಾರು ಜನ ಇದು ಪೊಲೀಸರು ನಿಯೋಜನೆ ಮಾಡಿರ್ತಕ್ಕಂಥದ್ದು. ಯಾಕಂದ್ರೆ ಯಾವುದೇ ಅಹಿತಕರ ಘಟನೆ ನಡೀಬಾರ್ದು ಅನ್ನೋ ಉದ್ದೇಶಕ್ಕಾಗಿ ಸಾವಿರಾರು ಜನ ಇದು ಪೊಲೀಸರು ನಿಯೋಜನೆ ಮಾಡಲಾಗಿದೆ. ಈಗ ಒಂದಷ್ಟು ಇರ್ತಕ್ಕಂಥ ಒಂದು ಭಕ್ತಾದಿಗಳನ್ನ ಮಾತಾಡಿಸುವಂತ ಪ್ರಯತ್ನ ಮಾಡೋಣ. ಮೇಡಮ್ ನಮಸ್ತೆ. ಮೇಡಮ್ ನಿಮಸ್ತೆ. ಪಂಕಜ, ರಾಜರಾಜೇಶ್ವರಿ ನಗರದಿಂದ ಬಂದಿದ್ದೀವಿ. ಎಲ್ಲಿಂದ ಬರ್ತಾ ಇರೋದು? ರಾಜರಾಜೇಶ್ವರಿ ನಗರ, ಬೆಂಗಳೂರಿಂದ. 6 ಜನ ಫ್ರೆಂಡ್ಸ್. ಓಕೆ. ಎಷ್ಟು ವರ್ಷದಿಂದ ಬರ್ತಿದ್ರಿ? ನಾವು 4 ವರ್ಷದಿಂದ ಬರ್ತಾ ಇದೀವಿ. ಬಟ್ ಥರ್ಡ್ ಟೈಮ್. ಇದು 3ನೇ ಸರಿ ಬರ್ತಾ ಇದ್ದೀವಿ. 3ನೇ ಸಲ. ಅಂದ್ರೆ ಹೇಗೆ ಅನ್ಸ್ತಿದೆ ಮೇಡಮ್ ಈ ವರ್ಷ? ಈ ಸಲ ವ್ಯವಸ್ಥೆ. ಮೇಡಮ್ ನಮಸ್ತೆ. ಸಾರಿಕಾ ಅಂತೇಳಿ, ನಾವು ಬೆಂಗಳೂರು ಗಿರಿನಗರದಿಂದ ಬಂದಿದ್ದೀವಿ. ನಾವೆಲ್ಲ ಒಂದು 6 ಜನ ಫ್ರೆಂಡ್ಸ್ ಬಂದಿದ್ದೀವಿ. ನಾವು 3 ವರ್ಷದಿಂದ ಬರ್ತಾ ಇದೀವಿ ಕಂಟಿನ್ಯೂಸ್ ಆಗಿ. ತಾಯಿನಲ್ಲಿ ತುಂಬಾ ಶಕ್ತಿ ಇದೆ. ಬಟ್ ಅದೇ ಈ ಸಾರಿ ತುಂಬಾ ರಶ್ ಇದೆ. ಈಗ 3 ಡೇಸ್ ವ್ಯವಸ್ಥೆ ಆಗಿದೆ ಮೇಡಮ್, ಜಿಲ್ಲಾಡಳಿತ ವ್ಯವಸ್ಥೆ ಆಗಿದೆ. ತುಂಬಾ ಚೆನ್ನಾಗಿದೆ, ವ್ಯವಸ್ಥೆ ತುಂಬಾ ಚೆನ್ನಾಗಿದೆ, ವ್ಯವಸ್ಥೆ ಚೆನ್ನಾಗಿದೆ. ಬಟ್ ಪ್ರತ್ಯೇಕವಾಗಿ ಒಂದಷ್ಟು ಲೈನ್ಗಳು ಮಾಡಿದ್ದಾರೆ. ಯಾಕಂದ್ರೆ 1000 ರೂಪಾಯಿ ಲೈನ್, 300 ರೂಪಾಯಿದು. ಈಗ ನೀವು 1000 ರೂಪಾಯಿನಲ್ಲಿ ಕ್ಯೂನಲ್ಲಿ ಬಂದಿರ್ತೀರಿ. ಅಂದ್ರೆ ಇದರಲ್ಲಿ ಯಾವ ರೀತಿ ಅಂದ್ರೆ ನಾರ್ಮಲ್ ದರ್ಶನಕ್ಕೆ ವ್ಯವಸ್ಥೆ ಯಾವ ತರ ಇತ್ತು ಅಂದ್ರೆ ಇದ್ರಲ್ಲಿ ಈಸಿ ಆಗ್ಲಿ ಅನ್ಬಿಟ್ಟು ದರ್ಶನ ಈಸಿ. ಅದೇ ನಾವು ಎಲ್ಲ ನೋಡ್ ಬಂದ್ವಿ, ಸುತ್ತ ಎಲ್ಲ ಅದು ಇದು ಅಂತ ಹೇಳ್ತಿದ್ರು. ಅದನ್ನ ನಾವು ಎಲ್ಲ ನೋಡ್ ಬಂದ್ವಿ. 300 ನೋಡ್ ಬಂದ್ವಿ, ಮತ್ತೆ ಪ್ರೀ ದರ್ಶನ ಅದು ನೋಡ್ ಬಂದ್ವಿ. ಬಟ್ ಇದು ಬೇಗ ಆಗತ್ತೆ ಅಂತ ನಾವು 1000 ರೂಪೀಸ್ ಟಿಕೆಟ್ ತಗೊಂಡು ದರ್ಶನಕ್ಕೆ ನಿಂತಿದ್ದೀವಿ. ಇದು ಎಷ್ಟು ಅವರ್ ಆಗುತ್ತೆ ಈಗ ನೋಡ್ಬೇಕು ನಾವು. ಥ್ಯಾಂಕ್ ಯು ಮೇಡಮ್. ಸರ್ ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರು? ಸರ್ ನಮ್ಮ ಹೆಸರು ರಮೇಶ್ ಅಂತ. ಎಲ್ಲಿಂದ ಬಂದಿರೋದು? ಕಡಪದಿಂದ ಬಂದಿದ್ದೀವಿ ಸರ್. ಕಡಪದಿಂದ ಬಂದಿದ್ದೀರಿ? ಆಂಧ್ರ ಪ್ರದೇಶ? ಹೌದು ಸರ್. ಬಟ್ ಕನ್ನಡ ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಹೌದು ಸರ್, ಕನ್ನಡ ತುಂಬಾ ಮಾತಾಡ್ತೀವಿ. ಬೆಂಗಳೂರಿನವ್ರು ನಾವು. ಇರೋದು ಬೆಂಗಳೂರಿನಲ್ಲಿ ಅಲ್ಲ, ಕಡಪದಲ್ಲಿ ಇರೋದು. ಓಕೆ ಸರ್, ಎಷ್ಟು ವರ್ಷದಿಂದ ಇಲ್ಲಿ ದರ್ಶನಕ್ಕೆ ಬರ್ತಾ ಇದ್ರಿ? ಫಸ್ಟ್ ಟೈಮ್ ಬರ್ತಾ ಇದೀವಿ ಸರ್. ಓಕೆ, ಫಸ್ಟ್ ಟೈಮ್ ಬರ್ತಿದ್ರಿ. ಎಷ್ಟು ಎಕ್ಸೈಟ್ಮೆಂಟ್ ಇದೆ? ಮತ್ತೆ ತುಂಬಾ ಎಕ್ಸೈಟ್ ಇದೆ.
ಅದರಿಂದ 1000 ರೂಪಾಯಿ ಟಿಕೆಟ್ ತಗೊಂಡು ಬೇಗ ದರ್ಶನ ಆಗುತ್ತೆ ಅಂತ ನಿಂತಿದ್ದೀವಿ. ನೋಡೋಣ ದೇವ್ರಿಗೆ ಹಾಸನಾಂಬೆ ಏನು ಬೇಗ ಮಾಡ್ತಾರೋ ಗೊತ್ತಿಲ್ಲ, ಆ ದೇವರ ಆಶೀರ್ವಾದಕ್ಕೆ ಬಂದಿದ್ದೀವಿ ಸರ್. ನಮ್ಮ ಜಿಲ್ಲಾಡಳಿತ ವ್ಯವಸ್ಥೆ ಈ ಬಾರಿ ಯಾವ ರೀತಿ ಇದೆ ಸರ್? ತುಂಬಾ ಚೆನ್ನಾಗಿದೆ. ಕೃಷ್ಣ ಬೈರೇಗೌಡರ ಹೆಸರು ಕೇಳಿದೀವಿ. ಅವ್ರನ್ನ ಮಂತ್ರಿಗಳು ಮತ್ತು ಉಸ್ತುವಾರಿ ಮಂತ್ರಿಗಳಂತ ಅವ್ರು ಚೆನ್ನಾಗಿ ವ್ಯವಸ್ಥೆ ಮಾಡಿದಾರೆ ಅಂತ ಟಿವಿಲೆಲ್ಲ ನೋಡ್ತಾ ಇದೀವಿ. ಅದಕ್ಕೋಸ್ಕರನೇ ಬಂದಿದ್ದೀವಿ ಸರ್ ನಾವು. ಓಕೆ ಸರ್, ಥ್ಯಾಂಕ್ ಯು ಸರ್. ನಮಸ್ತೆ. ರಾಜಗೋಪಾಲ್ ಅಂತ ಎಲ್ಲಿಂದ ಬಂದಿರೋದು? ನಾವು ಅರಸೀಕೆರೆಯಿಂದ ಬಂದಿರೋದು. ನಾವು ಓಕೆ. ನಾವು ತುಂಬಾ ಇದು ಬರ್ತಾರೆ, 5ನೇ ಬಾರಿ ಬರ್ತಾ ಇರೋದು ನಾನು. ಹೇಗೆ ಅನ್ಸುತ್ತೆ ಸರ್ 5ನೇ ವರ್ಷ ನೀವು ಸತ್ವವಾಗಿ ಬರ್ತಕ್ಕಂಥದ್ದು? ಯಾಕಂದ್ರೆ ಈ ಒಂದು 4 ವರ್ಷಗಳಿಂದ ನಡೆದಂತ ಮತ್ತು ಈ ವರ್ಷಕ್ಕೂ ಏನು ವ್ಯತ್ಯಾಸ ಕಾಣಿಸ್ತದೆ? ಈ ವರ್ಷ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಕೃಷ್ಣ ಬೈರೇಗೌಡರಾಗ್ಬೋದು, ನಮ್ಮ ಜಿಲ್ಲಾಧಿಕಾರಿಗಳು ಲತಾ ಕುಮಾರಿ ಅವರು ಆಗ್ಬೋದು, ತುಂಬಾ ಚೆನ್ನಾಗಿ ತುಂಬ ಮೇಂಟೆನೆನ್ಸ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅವ್ರನ್ನ ಧನ್ಯವಾದಗಳು, ಫಸ್ಟ್ ಧನ್ಯವಾದಗಳು ನಾವು ತಿಳಿಸ್ತೀವಿ ಅವ್ರಿಗೆ. ಯಾಕಂದ್ರೆ ಪ್ರತಿ ವರ್ಷ ಏನಂತಂದ್ರೆ ಪಾರ್ಕಿಂಗ್ ವ್ಯವಸ್ಥೆ ಸರಿಯಾಗಿರ್ತಿರ್ಲಿಲ್ಲ. ಒಂದೊಂದಷ್ಟು ಇಲ್ಲಿ ಏನು ದರ್ಶನ ವ್ಯವಸ್ಥೆ ಕೂಡ ಸ್ವಲ್ಪ ಮಟ್ಟಿಗೆ ಹಾಳಾಗಿತ್ತು. ಯಾಕೆಂದ್ರೆ ಟಿಕೆಟ್ಗಳು ಸಾಕಷ್ಟು ಟಿಕೆಟ್ಗಳನ್ನ ಪಾಸ್ಗಳ ಕೊಟ್ಟು ಒಂದಷ್ಟು ಇಲ್ಲಿ ಏನೋ ಜನರಿಗೆ ತೊಂದರೆ ಆಗ್ತಾ ಇರತಕ್ಕಂಥದ್ದು ಮಾಡ್ತಿದ್ರು. ಈ ವರ್ಷ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಎಲ್ಲ ವ್ಯವಸ್ಥೆ ಅರ್ಥಪೂರ್ಣವಾಗಿ ಮಾಡಿದ್ದಾರೆ. ನಾವು ಈ ಜಿಲ್ಲಾಡಳಿತಕ್ಕೆ ನಾವು ನಿಮ್ಮ ಉಸ್ತುವಾರಿ ಸಚಿವರಾದಂಥ ಕೃಷ್ಣ ಬೈರೇಗೌಡರಿಗೆ ಸಲ್ಲಬೇಕು. ನಾವು ಕೋಲಾರ ಜಿಲ್ಲೆ ಬಂಗಾರಪೇಟೆಯಿಂದ ಬಂದಿದ್ದೀವಿ. ಇದೇ ಫಸ್ಟ್ ಟೈಮ್ ಬರ್ತಾ ಇದ್ದೀವಿ. ತುಂಬ ಚೆನ್ನಾಗಿ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಇದೇ ಥರ ಇನ್ನು ಮುಂದೇನೂ ಆಗಲಿ ಅಂತ ನಾವು ನೋಡಿದಲ್ಲ ವೀಕ್ಷಕರೇ, ಇದು ಏನಂತಂದ್ರೆ ಕೃಷ್ಣ ಬೈರೇಗೌಡರ ಉಸ್ತುವಾರಿ ಸಚಿವರಾದ ಮೇಲೆ ಮೊದಲ ಬಾರಿಗೆ ಒಂದಷ್ಟು ಉಸ್ತುವಾರಿ ವಹಿಸಿಕೊಂಡು ಈ ಒಂದು ಹಾಸನ ಕ್ಷೇತ್ರದಲ್ಲಿ ನಡೆದಿರತಕ್ಕಂಥ ಹಾಸನಾಂಬ ದೇವಿಯ ದರ್ಶನಕ್ಕೆ ವ್ಯವಸ್ಥೆ ಮಾಡ್ಕೊಂಡು ಎಲ್ಲೂ ತೊಂದರೆ ಆಗದಿರೋ ರೀತಿಯಲ್ಲಿ ಸುಸರ್ಜಿತವಾಗಿ, ಹಾಗೆ ಜಿಲ್ಲಾಧಿಕಾರಿಗಳ ಹೆಸರು ಕೂಡ ಕೇಳಿ ಬರ್ತಿದೆ. ಅವರು ಕೂಡ ಒಂದಷ್ಟು ಖುದ್ದಾಗಿ ನಿಂತು ಇಲ್ಲೇ ಪರಿಶೀಲನೆ ಮಾಡಿ ಅವರೇ ಕೂಡ ಒಂದಷ್ಟು ಯಾರಿಗೂ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ನಿಟ್ಟಿನಲ್ಲಿ ಒಂದಷ್ಟು ವ್ಯವಸ್ಥೆಗಳನ್ನ ಸುಸರ್ಜಿತವಾಗಿ ಮಾಡ್ಕೊಟ್ಟಿರ್ತಾರೆ. ಹಾಗೆ ಒಂದಷ್ಟು ನೀವು ನೋಡ್ತಾ ಇರ್ಬೋದು. ಯಾಕಂತಂದ್ರೆ ಇಲ್ಲಿ ಸುಲಭವಾಗಿ ಈಸಿಯಾಗಿ ಎಲ್ಲೂ ಜನರು ಯಾರಿಗೂ ತೊಂದರೆ ಆಗದಿರೋ ರೀತಿಯಲ್ಲಿ ಈಸಿಯಾಗಿ ಮೂವ್ ಆಗ್ತಾ ಇದೆ. ಹಾಗೆ ಇದು 1000 ರೂಪಾಯಿ ಲೈನ್ ಆಗಿರ್ಬೋದು ಅಥವಾ ಪ್ರತ್ಯೇಕ 300 ಅಥವಾ 100 ರೂಪಾಯಿ ಅಲ್ಲೂ ಕೂಡ ಯಾವುದೇ ರೀತಿ ತೊಂದರೆ ಆಗದಿರೋ ರೀತಿಯಲ್ಲಿ ಈಸಿಯಾಗಿ ಎಲ್ಲರೂ ದರ್ಶನದ ವ್ಯವಸ್ಥೆ. ಯಾಕಂತಂದ್ರೆ ಈಗ ಆಲ್ರೆಡಿ 9ನೇ ತಾರೀಕಿಂದ ಸ್ಟಾರ್ಟ್ ಆಗಿರ್ತಕ್ಕಂಥ ಇದು ಒಂದು ದರ್ಶನದ್ದು. ಅಲ್ಲಿಂದ ಇವತ್ತಿನವರೆಗೂ ಯಾವುದೇ ಗಲಾಟೆ ಆಗಲಿ ಇನ್ನೊಂದಾಗಲಿ ಸಮಸ್ಯೆ ಯಾವುದೂ ಆಗಿರಲ್ಲ. ಸೊ ಹಾಗೆ ಇನ್ನೊಂದಷ್ಟು ಜನನ ಮಾತಾಡ್ಸೋಂಥ ಪ್ರಯತ್ನ ಮಾಡೋಣ. ಸರ್ ನಮಸ್ತೆ. ನಮಸ್ತೆ ಸರ್. ಎಲ್ಲಿಂದ ಸರ್ ಬಂದಿರೋದು? ನಾವು ಬೆಂಗಳೂರಿಂದ ಬಂದಿರೋದು. ನಿಮ್ಮ ಹೆಸರು? ಡಾಕ್ಟರ್ ಧರ್ಮಪ್ಪ ಅಂತ ಹೇಳಿ. ಎಷ್ಟು ವರ್ಷದಿಂದ ಬರ್ತಾ ಇದ್ದಾರೆ ಸರ್? ನಾವು ಮೊದಲೊಂದು 15 ವರ್ಷ ನೋಡಿದ್ದು, ಈಗ ಒಂದು 7-8 ವರ್ಷ ಆದ್ಮೇಲೆ ಇದೇ ಫಸ್ಟ್ ಟೈಮ್. ಈ ವರ್ಷ ಹೇಗಿದೆ ಸರ್ ಜಿಲ್ಲಾಡಳಿತ ವ್ಯವಸ್ಥೆ? ಚೆನ್ನಾಗಿದೆ, ಈ ವರ್ಷ ಪ್ರತಿ ವರ್ಷಕ್ಕಿಂತ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಇದಾಗಿತ್ತು ನೋಡಿ ಈ ಒಂದು 1000 ರೂಪಾಯಿ ಲೈನು. ಸೊ ಮುಂದೆ ಬೇರೆ ಹೇಗೆಲ್ಲ ವ್ಯವಸ್ಥೆ ಮಾಡಿರ್ತಕ್ಕಂಥ ಅದು ಕೂಡ ತೋರಿಸ್ಕೊಡೋ ಪ್ರಯತ್ನ ಪಡ್ತೀನಿ. ನೀವು ನೋಡ್ತೀರಾ ಪ್ರಜಾಧ್ವನಿ ಟಿವಿ. ನಮಸ್ಕಾರ.